ಭಟ್ಕಳದ ಗುರುಕೃಪಾ ಸಹಕಾರಿ ಪತ್ತಿನ ಸಂಘವು 2023-24ನೇ ಸಾಲಿನಲ್ಲಿ 50 ಲಕ್ಷ ನಿವ್ವಳ ಲಾಭ ಗಳಿಸಿದ್ದು ಸಂಘವು ಆರ್ಥಿಕವಾಗಿ ಪ್ರಗತಿಯತ್ತ ಮುನ್ನುಗ್ಗುತ್ತಿದೆ ಎಂದು ಸಂಘದ ಅಧ್ಯಕ್ಷ ಮೋಹನ್ ನಾಯ್ಕ್ ತಿಳಿಸಿದ್ದಾರೆ. ಶನಿವಾರ ಪಟ್ಟಣದ ಗೋಪಾಲಕೃಷ್ಣ ಸಭಾಭವನದಲ್ಲಿ ನಡೆದ ವಾರ್ಷಿಕ ಷೇರುದಾರರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಮೋಹನ್ ನಾಯ್ಕ್, ಸಂಘವು 53.63 ಕೋಟಿ ದುಡಿಯುವ ಬಂಡವಾಳ ಹೊಂದಿದೆ. ಸಂಘದಲ್ಲಿ 44.40 ಲಕ್ಷ ಷೇರು ಬಂಡವಾಳ ಇದ್ದು, ಕಳೆದ ಸಾಲಿನಲ್ಲಿ ಸದಸ್ಯರಿಂದ 41.27 ಕೋಟಿ ಠೇವಣಿಯನ್ನು ಸಂಗ್ರಹಿಸಲಾಗಿದೆ. ಸಂಘವು ತನ್ನ ಸದಸ್ಯರಿಗೆ 41.97 ಕೋಟಿ ರೂಪಾಯಿ ಸಾಲವನ್ನು ವಿತರಿಸಿದ್ದು, ವಸೂಲಿ ಪ್ರಮಾಣ ಶೇಕಡಾ 90ರಷ್ಟಿದೆ ಎಂದು ಹೇಳಿದರು. ಸಂಘವು ಕಳೆದ 2 ವರ್ಷಗಳಲ್ಲಿ ಮಹಿಳಾ ಸಂಘದ ಸದಸ್ಯರಿಗೆ 5.79 ಕೋಟಿ ಸಾಲ ವಿತರಿಸಿದ್ದು, ವಸೂಲಿ ಪ್ರಮಾಣ ಶೇಕಡಾ 100ರಷ್ಟಿದೆ. ಸಂಘದಲ್ಲಿ 4.85 ಕೋಟಿ ಸ್ವಂತ ಬಂಡವಾಳ ಹೊಂದಿದ್ದು, ಸಂಘವು ಆರ್ಥಿಕವಾಗಿ ಸದೃಢವಾಗಿದೆ. ಸಂಘವು ಹೊಸದಾಗಿ ಆರಂಭ ಮಾಡಿದ್ದ ಮಂಕಿಯ ಚಿತ್ತಾರ ಹಾಗೂ ಸರ್ಪನಕಟ್ಟೆಯ ಶಾಖೆಯು ಈ ಬಾರಿ ಗ್ರಾಹಕರ ಸಹಕಾರದಿಂದ ಲಾಭದಲ್ಲಿ ಮುನ್ನಡೆಯುತ್ತಿದೆ ಎಂದು ಹೇಳಿದರು. ಈ ವೇಳೆ ಷೇರುದಾರ ಸದಸ್ಯರಿಂದ ಬಂದ ಪ್ರಶ್ನೆಗಳಿಗೆ ಉತ್ತರಿಸಿ ಸಂಘದ ಅಭಿವೃದ್ಧಿಗೆ ಸಹಕರಿಸುವಂತೆ ಕೋರಿಕೊಂಡರು. ಇದೇ ವರ್ಷದ ರೂಪಾಯಿ 2559.85 ಲಕ್ಷ ವಸೂಲಿ ಪಡೆಯಲಾಗಿದೆ. ಕೊನೆಗೆ ಅಂತೂ ರೂಪಾಯಿ 4197.95 ಲಕ್ಷದಷ್ಟು ಸಾಲ ಬರ್ತಕ್ಕದ್ದಿರುತ್ತದೆ. ಸಾಲದ ಕಳೆದ ಸಾಲಿಗಿಂತ ಹಾಲಿ ಸಾಲಿನಲ್ಲಿ ಹೆಚ್ಚಾಗಿರುತ್ತದೆ. ಸಾಲ ವಸೂಲಾತಿ ವರದಿ ವರ್ಷದ ಕೊನೆಗೆ ಸಂಘದ ಸದಸ್ಯರಿಂದ 4197.95 ಲಕ್ಷದಷ್ಟು ಸಾಲ ಬರ್ತಕ್ಕದ್ದಿದ್ದು, ಈ ಪೈಕಿ ರೂಪಾಯಿ 4.91 ಕೋಟಿಯಷ್ಟು ಸಾಲ ಕಟ್ಟುಬಾಕಿಯಾಗಿರುತ್ತದೆ. ಕೆಲವೊಂದು ಸಾಲಗಾರರು ಸಂಘದಿಂದ ತಾವು ಪಡೆದ ಸಾಲವನ್ನು ಸರಿಯಾಗಿ ಮರುಪಾವತಿ ಮಾಡುತ್ತಿಲ್ಲ ಹಾಗೂ ಬಹಳಷ್ಟು ಸಾಲಗಾರರು ತಾವು ಪಡೆದಂಥ ಸಾಲಗಳನ್ನು ಬಹಳ ಕಾಲದಿಂದಲೂ ಬಾಕಿ ಇಟ್ಟುಕೊಂಡಿರುವುದರಿಂದ ಬೇಸರದ ವಿಷಯವಾಗಿದೆ. ಈ ರೀತಿ ಸದಸ್ಯರು ಸಾಲ ಬಾಕಿ ಕಟ್ಟುಬಾಕಿ ಇಟ್ಟುಕೊಂಡಲ್ಲಿ ಸಂಘದ ಪ್ರಗತಿಗೆ ತೊಂದರೆ ಉಂಟಾಗುತ್ತದೆ. ಕಾರಣ ಮಾನ್ಯ ಸದಸ್ಯರು ತಾವು ಪಡೆದ ಸಾಲಗಳನ್ನು ವೈದ್ಯರಿಗೆ ಸರಿಯಾಗಿ ಮರುಪಾವತಿ ಮಾಡಬೇಕಾಗಿ ಕೋರಿಕೊಳ್ಳುತ್ತೇವೆ. ಈ ವೇಳೆ ಸಂಘದ ಉಪಾಧ್ಯಕ್ಷ ಕುಮಾರ್ ನಾಯ್ಕ್, ನಿರ್ದೇಶಕರಾದ ಸುರೇಶ್ ನಾಯ್ಕ್, ವೆಂಕಟೇಶ್ ನಾಯ್ಕ್, ರಾಜೇಶ್ ನಾಯ್ಕ್, ಹರೀಶ್ ನಾಯ್ಕ್, ಶಬರೀಶ್ ನಾಯ್ಕ್, ಸತೀಶ್ ನಾಯ್ಕ್, ಸುರೇಶ್ ಮೊಗೇರ್, ಜಯಂತ್ ಗೊಂಡ, ಭಾರತಿ ನಾಯ್ಕ್, ವಿಜಯ್ ನಾಯ್ಕ್ ಹಾಗೂ ಪ್ರಧಾನ ವ್ಯವಸ್ಥಾಪಕ ವಾಸು ನಾಯ್ಕ್ ಉಪಸ್ಥಿತರಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.